ಬರ್ತಾ ಇವೆ. ಅದ್ರ ಜೊತೆಗೆ ಹೊರಗಡೆ ಕೂತಂಥ ಬಾಂಡ್ ರೈಟರ್ಸ್ಗಳಾಗಲಿ ಯಾರೇ ಆಗಲಿ ಈ ಮಾತುಗಳನ್ನು ಹೇಳ್ತಾರೆ. ಯಾವ ತಾಲೂಕಿನ ರಿಜಿಸ್ಟ್ರೇಷನ್ ಇದಾವೋ ಆಯಾ ತಾಲೂಕಿಗೆ ಹೋಗೇನೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ, ಇಲ್ಲೇನಾದರೂ ಮಾಡಿಸಿದ್ರೆ ಅದು ಆಗಲ್ಲ, ಅಲ್ಲಿಯೋ ಅಪ್ಲಿಕೇಶನ್ಸ್ಗಳು ರಿಜೆಕ್ಟ್ ಆಗಿ ಹೋಗ್ಬಿಡುತ್ತೆ ಅನ್ನುವಂತಹ ಮಾತು. ಹೊರಗಡೆ ಕುಳಿತಂತಹ ಬಾಂಡ್ ರೈಟರ್ಸ್ ಇವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸರ್, ಹೊರಗಡೆ ಏನಕ್ಕೆ ಕುಂಡಿಸ್ತೀರಾ ಸರ್? ಪ್ರಪ್ರಥಮವಾಗಿ ತಮ್ಮ ಮೇಲೆ ಪ್ರಶ್ನೆ ಬರೋದಿರು. ಹೊರಗಡೆ ಅವ್ರೇನು ಕುಂಡಿಸ್ತೀರಾ? ಕಿತ್ತಾಕ್ಬಿಡಿಯಲ್ಲ. ಪರಿಸರ ಸುತ್ತಮುತ್ತ ಏನಂತೀರ ನೀವು, ಸಬ್ ರಿಜಿಸ್ಟ್ರಾರ್ ಆಫೀಸ್ನ ಪರಿಸರದ ಸುತ್ತಮುತ್ತ ಅವ್ರು ಇರ್ತಕ್ಕದ್ದಲ್ಲ, ಬಾಂಡ್ ರೈಟರ್ಸ್ ಇರ್ತಕ್ಕದ್ದಲ್ಲ. ಆಮೇಲೆ ಇವೆಲ್ಲ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳದ್ದು ಬರ್ಸ್ಕೊಳ್ಳೋದಿರುತ್ತೆ. ಯಾರೋ ಸಾಲ ತಗೊಂತ ಇರ್ತಾರೆ, ಯಾರ ಹತ್ರನೋ ಕೈಗಡನ್ನ ತಗೊಂತ ಇರ್ತಾರೆ, ಆವಾಗ ಮನೆಯನ್ನು ಕೊಟ್ಟಿರ್ತಾರೆ, ನೊಂದು ಖರೀದಿ ಅಂತ ಮಾಡ್ತಿರ್ತಾರೆ, ಅದು ಇದು ಸಿಕ್ಕಾಪಟ್ಟೆ ಇರ್ತವೆ ವ್ಯವಹಾರಗಳು. ಇವೆಲ್ಲ ತಿಳಿಯೋದು ಯಾವಾಗ? ಸಾಮಾನ್ಯ ಜನತೆಗೆ ಇದು ತಿಳಿಯುತ್ತಾ? ಒಬ್ಬ ಸಾಮಾನ್ಯ ರೈತನಿಗೆ ಇದು ತಿಳಿಯುತ್ತಾ? ಅದಕ್ಕೆ ಯಾರು ಬರ್ತಾರೆ? ಮತ್ತೆ ಅಲ್ಲಿ ಬಾಂಡ್ ರೈಟರ್ಸ್ ಬರ್ತಾರೆ. ಬಾಂಡ್ ರೈಟರ್ಸ್ಗಳು ಏನು ಹೇಳ್ತಾರೆ? ಇಲ್ಲ ಸರ್, ಇಲ್ಲಿಂದ ಅಪ್ಲಿಕೇಶನ್ಸ್ ಹಾಕಿದ್ರೆ ಅಲ್ಲಿ ಯಾವು ಸಕ್ಸಸ್ಫುಲ್ ಆಗಲ್ಲ, ನೀವು ಯಾವ ತಾಲೂಕಿಗೆ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಮತ್ತಿದೆಲ್ಲ ಆಲ್ಮೋಸ್ಟ್ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ನಡೀತಾ ಇದೆ. ಯಾಕೆ? ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಈ ಯಕ್ಷ ಪ್ರಶ್ನೆಗೆ ಉತ್ತರ ಕೇಳಬೇಕು ಅಂತಾನೆ ನಾವು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಫೋನ್ ಹಾಕಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಪ್ರಸಾರ ಭಾರತಿಯಲ್ಲಿ ರಿಜಿಸ್ಟ್ರೇಷನ್ ಆಯ್ತಾ? ಸರ್, ಓಪನ್ ಆಗಿ ವೆಲ್ಕಮ್ ನಿಮ್ಗೆ ಮೇಲ್ ತೋರಿಸ್ತಾ ಇದ್ದೀವಿ ಪ್ರಸಾರ ಭಾರತಿದು. ಇಲ್ಲೇ ಸೈಡ್ ಬೈ ಸೈಡಲ್ಲೇ ವೆಲ್ಕಮ್ ಪ್ರಸಾರ ಭಾರತಿದು ವೆಲ್ಕಮ್ ಮೇಲ್ ನಮ್ಮ ಹತ್ರ ಐತೆ. ಡಿಯರ್ ಕೊಲೀಗ್ ಅಂತ ಹೇಳ್ತಾರೆ. ಕೊಲೀಗ್ ಅಂದರೆ ಏನು ಸರ್? ಕೊಲೀಗ್ ಅಂದರೆ ಸಹ ವರ್ಕರ್, ನಮ್ಮ ಜೊತೆಗೆ ಹೆಗಲಿಗೆ ಸೇರಿಸ್ಕೊಂಡು ಕೆಲಸ ಮಾಡೋರು. ಪ್ರಸಾರ ಭಾರತಿಯವ್ರು 2024 ನಮಗೆ ಕೊಟ್ಟವ್ರು ಸರ್ ಇದನ್ನು. ಇದು ಪ್ರಸಾರ ಭಾರತಿ ಆಯಿತು ಸರ್. ಅದ್ರ ಜೊತೆಗೆ ಸರ್, ನಂದು MA ಇನ್ ಜರ್ನಲಿಸಮ್ಮು. ನಾನು ಈ ಕಂಪ್ನಿ MD, ನಾನು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಅಂತ ಹೇಳ್ತೀವಿ. ನಮ್ಮ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಐತೆ, ಮೀಡಿಯಾ ಆ್ಯಂಡ್ ಆ್ಯಡ್ ಏಜೆನ್ಸಿ ಅಂತ. ಸಾಮಾನ್ಯ ಏನಂತೀರ ನೀವು, ಅದು ಫೇಕ್ ಪತ್ರಕರ್ತರ